Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. 10 ದಿನದಿಂದಲೂ ರಾಜ್ಯವಲ್ಲದೆ ದೇಶ ವಿದೇಶದಲ್ಲೂ ಸದ್ದು ಮಾಡ್ತಾ ಇರುವಂತದ್ದು ಹೌದು ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಈ ರೇಪ್ ಕೇಸ್. ಯಾವಾಗಿದು ತನ್ನ ಬುಡಕ್ಕೆ ಬರುತ್ತೆ ಅಂತ ಅರಿವಾಯ್ತು. ಏಪ್ರಿಲ್ 27ಕ್ಕೆ ಪ್ರಜ್ವಲ್ ದೇಶ ಬಿಟ್ಟು ಪರಾರಿಯಾಗಿದ್ದಾರೆ. ಪ್ರಜ್ವಲ್ ಮೇಲೆ ಕ್ರಮ ಕೈಗೊಳ್ಳಬೇಕಾದಂತ ಒತ್ತಡ ಕೂಡ ರಾಜ್ಯ ಸರ್ಕಾರದ ಮೇಲಿದೆ. ಆದರೆ ಪ್ರಜ್ವಲ್ ಬಗ್ಗೆ ಇನ್ನೂ ಕೂಡ ಸುಳಿವು ಸಿಕ್ತಿಲ್ಲ. ಯಾವತ್ತು ಬರ್ತಾರೆ ಅನ್ನುವಂಥದ್ದು ಕೂಡ ಇನ್ನೂ ಅಸ್ಪಷ್ಟ. ಪ್ರಜ್ವಲ್ ಕಮ್ ಬ್ಯಾಕ್ ಬಗ್ಗೆ ಇನ್ನೂ ಸ್ಪಷ್ಟತೆ ಇಲ್ಲ. ಬ್ಲೂ ಕಾರ್ನರ್ ನೋಟಿಸ್ಗೆ ಸಿಬಿಐ ಪ್ರತಿಕ್ರಿಯಿಸಿಲ್ಲ. ಈಗ ಬರ್ತಾನೆ ಆಗ ಬರ್ತಾನೆ ಅಂದ್ರು, ನಿನ್ನೆ ಬರ್ತಾನಂದ್ರು ಬರ್ಲಿಲ್ಲ. ಇವತ್ತು ಬರೋ ಸುಳಿವಂತೂ ಇಲ್ಲ. ಎಲೆಕ್ಷನ್ ಆದ್ಮೇಲೆ ಬರ್ತಾನೋ, ರಿಸಲ್ಟ್ ಬಂದ ಮೇಲೆ ಕಮ್ ಬ್ಯಾಕ್ ಮಾಡ್ತಾನೋ, ಯಾರಂದ್ರೆ ಯಾರಿಗೂ ಈ ಬಗ್ಗೆ ಸ್ಪಷ್ಟತೆಯೇ ಇಲ್ಲ. ಅತ್ಯಾಚಾರ ಕೇಸ್ನಲ್ಲಿ ಸಿಲುಕಿದ ಹಾಸನ ಸಂಸದ ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿ ತಲೆ ಮರೆಸಿಕೊಂಡು ಇಂದಿಗೆ 10 ದಿನ. ತಮ್ಮ ಲಾಯರ್ ಮೂಲಕ ಹೆಚ್ಚಿನ ಕಾಲಾವಕಾಶ ಕೋರಿದ್ದೇ ಕೊನೆ. ಆಮೇಲೆ ಪ್ರಜ್ವಲ್ ಮುಖಾರವಿಂದ ಯಾರಿಗೂ ದರ್ಶನವಾಗ್ತಿಲ್ಲ. ಇದೇ ಪ್ರಜ್ವಲ್ ಕೇಸ್ಗೆ ಸಂಬಂಧಿಸಿದಂತೆ ಇವತ್ತು ಸಿಎಂ ಸಿದ್ದರಾಮಯ್ಯ ತಮ್ಮ ಗೃಹ ಕಚೇರಿ ಕೃಷ್ಣಾದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ 1.5 ಗಂಟೆ ಕಾಲ ಚರ್ಚಿಸಿದರು. ಆರೋಪಿ ಪ್ರಜ್ವಲ್ ಎಲ್ಲಿದ್ದಾನೆ, ಯಾವಾಗ ಬರಬಹುದು ಮತ್ತು ಬ್ಲೂ ಕಾರ್ನರ್ ನೋಟಿಸ್ ನೀಡುವಂತೆ ಕೋರಿದ್ದ ಮನವಿಗೆ ಸಿಬಿಐ ಸ್ಟೇಟಸ್ ಏನು ಅನ್ನೋ ಬಗ್ಗೆನೂ ಮಾಹಿತಿ ಪಡೆದ್ರು ಸಿಎಂ. ಈವರೆಗೂ ಸಿಬಿಐ ಸೂಕ್ತ ಪ್ರತಿಕ್ರಿಯೆ ನೀಡಿಲ್ಲ ಅಂತ ಸಿಎಂಗೆ ಅಧಿಕಾರಿಗಳು ಮಾಹಿತಿ ನೀಡಿದ್ರು. ಇನ್ನೊಂದು ಸಾರಿ ಕೇಂದ್ರಕ್ಕೆ ಪತ್ರ ಬರೆಯುವ ಕುರಿತಂತೆ ಡಿಜಿ ಐಜಿಪಿ ಅಲೋಕ್ ಮೋಹನ್ ಮತ್ತು ಗುಪ್ತಚರ ಇಲಾಖೆ ಮುಖ್ಯಸ್ಥ ಶರತ್ ಚಂದ್ರ ಜೊತೆಗೆ ಸಿಎಂ ಚರ್ಚಿಸಿದ್ರು. ಎಲ್ಲ ನೋಡಿದ ಮೇಲೆ ನೋಡಬೇಡಿ ಹಂಚಬೇಡಿ ಎಂದ ಎಸ್ಐಟಿ. ಊರ್ ಕೊಳ್ಳೆ ಹೊಡೆದ ಮೇಲೆ ತಿಂಡಿ ಬಾಗಿಲು ಹಾಕಿದ್ರಂತೆ. ಟ್ರೈನ್ ಹೋದ ಮೇಲೆ ಟಿಕೆಟ್ ತಗೊಂಡಂತೆ 10 ದಿನಗಳಾದ ಮೇಲೆ ಎಸ್ಐಟಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಕೇಸ್ಗೆ ಸಂಬಂಧಿಸಿದಂತೆ ವಿಡಿಯೋ ಹಂಚೋದು ಶಿಕ್ಷಾರ್ಹ ಅಪರಾಧ ಅಂತ ಎಸ್ಐಟಿ ಅಧಿಕಾರಿಗಳು ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದಾರೆ. ಆದರೆ ಈಗಾಗಲೇ ದೇಶಾದ್ಯಂತ ಎಲ್ಲಾ ಕಡೆಗೂ ಅಶ್ಲೀಲ ವಿಡಿಯೋಗಳು ಹರಿದಾಡಿವೆ. ಎಸ್ಐಟಿ ಸಹಾಯವಾಣಿಗೆ ಒಂದೇ ಒಂದು ಕರೆ ಬಂದಿಲ್ಲ. 6360938947 ಇದೇ ನಂಬರ್ಗೆ ಕರೆ ಮಾಡಿ ಅಂತ ಎಸ್ಐಟಿ ಹೇಳಿತ್ತು. ಎಸ್ಐಟಿ ಸಹಾಯವಾಣಿಯೊಂದನ್ನ ತೆರೆದು ಅದಕ್ಕಿಬ್ಬರು ಮಹಿಳಾ ಸಿಬ್ಬಂದಿಯನ್ನ ನಿಯೋಜಿಸಿತ್ತು. ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಪ್ರಕರಣ ಮತ್ತು ಶಾಸಕ ಎಚ್ ಡಿ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಸಂತ್ರಸ್ತೆಯರು ಸಂಪರ್ಕಿಸಲೆಂದೇ ಈ ಸಹಾಯವಾಣಿಯನ್ನ ತೆರೆಯಲಾಗಿದೆ. ಆದ್ರೆ ಅಷ್ಟು ಸಂತ್ರಸ್ತೆಯರು ಇಷ್ಟು ಸಂತ್ರಸ್ತೆಯರು ಅಂತ ಹೇಳಲಾಗ್ತಿದ್ರು. ಈವರೆಗೂ ಒಬ್ಬ ಸಂತ್ರಸ್ತೆ ಈ ಸಹಾಯವಾಣಿಗೆ ಕರೆ ಮಾಡಿಲ್ಲ. ಇದೆಲ್ಲದರ ನಡುವೆ ನಾಳೆ ರಾಜ್ಯದಲ್ಲಿ 2ನೇ ಹಂತದ ಚುನಾವಣೆಗೆ ಮತದಾನ ನಡೆಯಲಿದೆ. 14 ಲೋಕಸಭಾ ಕ್ಷೇತ್ರಗಳಲ್ಲಿ ನಡೆಯೋ ಮತದಾನದ ಮೇಲೆ ಈ ಪ್ರಕರಣ ಪ್ರಭಾವ ಬೀರೋ ಸಾಧ್ಯತೆಯೂ ಇದೆ. ಈ ಕಾರಣಕ್ಕಾಗಿ ಪ್ರಜ್ವಲ್ ವಾಪಸ್ ಬಂದಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಚುನಾವಣೆ ಮುಗಿದ ಮೇಲಾದ್ರೂ ಬ್ಲೂ ಕಾರ್ನರ್ ನೋಟಿಸ್ ಜಾರಿಯಾದ ಮೇಲೆ ಪ್ರಜ್ವಲ್ ಚಲನವಲನದ ಸುಳಿವು ಸಿಗಲಿದೆ. ಆಗ ಖಂಡಿತ ಪ್ರಜ್ವಲ್ ಅರೆಸ್ಟ್ ಆಗೋದಂತೂ ತಪ್ಪಲ್ಲ ಅಂತಿವೆ ಪೊಲೀಸ್ ಮೂಲಗಳು. ಕಿರಣ್ ಜೊತೆ ಪ್ರಜ್ವಲ್, TV9 ಬೆಂಗಳೂರು. ಇನ್ನು ರೇವಣ್ಣ ವಿರುದ್ಧವಾಗಿ ಕೇಸ್ ಏನು ದಾಖಲಾಗಿದೆಯಲ್ಲ, ಇದಕ್ಕೆ ಸಂಬಂಧಪಟ್ಟ ಹಾಗೆ ರಾಜಕೀಯ ಜಟಾಪಟಿ ಕೂಡ ನಡೀತಾ ಇದೆ. KR ನಗರ ಕಾಂಗ್ರೆಸ್ ಶಾಸಕ ರವಿಶಂಕರ್ ಅವರ ಕೈವಾಡ ಇದೆ ಅಂತ JDSನ ಜಿಲ್ಲಾಧ್ಯಕ್ಷ ಲಿಂಗೇಶ್ ಸ್ಫೋಟಕ ಆರೋಪವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಕೆರಳಿರುವಂತಹ ಕಾಂಗ್ರೆಸ್ನ MLA ಡಿ ರವಿಶಂಕರ್ ಮಾನನಷ್ಟ ಕೇಸನ್ನ ದಾಖಲಿಸ್ತೀನಿ ಅಂತಾನೂ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದಕ್ಕೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿರುವಂತಹ JDS ಜಿಲ್ಲಾಧ್ಯಕ್ಷ ಲಿಂಗೇಶ್ ಅವರು ಮಾನನಷ್ಟ ಮೊಕದ್ದಮೆ ಹೂಡ್ಲಿ, ಅದನ್ನ ಎದುರಿಸ್ತೀನಿ ಅಂತಾನೂ ತಿರುಗೇಟನ್ನ ಕೊಟ್ಟಿದ್ದಾರೆ. ಹಿಂದೆ ಅಂತಂದ್ರೆ ನಮ್ಮ ವಿರೋಧ ಇವತ್ತು ರಾಜಕಾರಣವಾಗಿ ನಮ್ಮ ಅಳಿಬೇಕು ಅಂತ ಯಾರು ಮಾಡ್ತಿರೋದು ಇದೆಲ್ಲ ಕಾಂಗ್ರೆಸ್ನವರು ಕುತಂತ್ರ. ಅಲ್ಲಿರ್ತಕ್ಕಂಥ ಶಾಸಕರು ರವಿಶಂಕರ್ ಅವರು ಶಾಸಕರು
ಆ ಹುಡುಗನ ಮೇಲೆ ಪ್ರಚೋದನೆ ಮಾಡಿ ಅವ್ರ ಮೇಲೆ ಪ್ರಭಾವ ಬೀರ್ಬಿಟ್ಟು ಇದು ಅವ್ರನ್ನ ಲೀಡರ್ಗಳನ್ನ ಮೆಸ್ಸಕ್ಕೆ ಡಿ.ಕೆ. ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಅವ್ರನ್ನ ಮೆಸ್ಸ ಉದ್ದೇಶಕ್ಕೋಸ್ಕರ ದುರುದ್ದೇಶ ಇಟ್ಕೊಂಡು ರೇವಣ್ಣ ಈ ಮಟ್ಟಗಾರು ಸಹ, ಯಾಕೆಂದರೆ ಮೊದಲೊಂದು ಕೇಸ್ ಕೊಟ್ಟು ಲೈಂಗಿಕ ದೌರ್ಜನ್ಯದ ಒಳನಶ್ಯಪದ ಅದೇನು ಉಡಲಿಲ್ಲ ಅಂತ ಗೊತ್ತಾಯಿತು. ಇದರಿಂದ ಯಾವುದೂ ಪನಿಷ್ಮೆಂಟ್ ಹಾಕಲ್ಲ, ರೇವಣ್ಣರಿಗೆ ಯಾವ ನಿರೀಕ್ಷೆ ಜಾಮೀನು ಮಾಡಿದ ಕೋರ್ಟೇ ಹೇಳ್ತು. ನೆಕ್ಸ್ಟ್ ಟೈಮ್ ಮಾಡಬೇಕು, ರೇವಣ್ಣರ ಜೈಲಿಗೆ ಕಳಿಸ್ಬೇಕು, ರೇವಣ್ಣರ ಮೇಲೆ ತನಿಖೆ ಮಾಡಬೇಕು. ಆ ಕಾರಣಕ್ಕೆ ಮತ್ತೊಂದು ಕೇಸ್ ಕೊಟ್ಟರು. ಇದು ಏನಾದ್ರು ಸುಳ್ಳಾಯ್ತು ಅಂದ್ಕೊಳ್ಳಿ ಮತ್ತೆ ನಾಳೆಗೆ ಇನ್ನೂ ರೆಡಿ ಮಾಡ್ಕೊಂತಾರೆ. ಇದನ್ನು ನಾವು ವಿರೋಧ ಮಾಡ್ತಿದ್ದೇವೆ. ನಮಸ್ಕಾರ. ಏನು ನಾನು ಟಿ ವಿ ಮೂಲಕವಾಗಿ ನಾನು 2 ದಿವಸಗಳಿಂದ ನೋಡ್ತಾ ಇದ್ದೇನೆ. ಏನು 2ನೇ ತಾರೀಕು ನಮ್ಮ ಕೃಷ್ಣರಾಜನಗರದಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು, ಕಿಡ್ನಾಪಿನ ಸಂಬಂಧಪಟ್ಟ ಹಾಗೆ. ಆ ಒಂದು ಪ್ರಕರಣದಲ್ಲಿ ನನ್ನ ಹೆಸರನ್ನು ವಿನಾಕಾರಣ ತರ್ತಾ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ನಾನು ಸಮಸ್ತ ಜನತೆಗೆ ತಿಳಿಸೋದೇನೆಂದರೆ, ನಾನು 2ನೇ ತಾರೀಕು ನಮ್ಮ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಏನು ನಮ್ಮ ನಿಪ್ಪಾಣಿಯ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನನಗೆ ನಮ್ಮ ಪಕ್ಷದ ವತಿಯಿಂದ ಜವಾಬ್ದಾರಿಯನ್ನು ವಹಿಸಿದರು. ನಾನು ಅಲ್ಲಿ ಸಭೆಗಳಿಗೆ, ಅಲ್ಲಿ ಪ್ರಚಾರಕ್ಕಾಗಿ ನಾನು ಅಲ್ಲಿ ಕೆಲಸವನ್ನು ಮಾಡ್ತಾಯಿದ್ದೆ. ನನಗೆ ಈ ಪ್ರಕರಣಕ್ಕಾಗಲಿ ನನಗಾಗಲಿ ಯಾವುದೇ ರೀತಿಯಲ್ಲಿ ಸಂಬಂಧ ಇಲ್ಲ. ಜೊತೆಗೆ ಈ ಒಂದು ಏನು ಪ್ರಕರಣವನ್ನು ಕಂಪ್ಲೇಂಟನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಆಗಲಿ, ಅವರ ತಾಯಿ ಆಗಲಿ ಯಾವತ್ತೂ ಕೂಡ ನನಗೆ ಪರಿಚಿತರೂ ಅಲ್ಲ. ಅವ್ರನ್ನ ನಾನು ನೇರವಾಗಿ ಮಾತನಾಡೋದಾಗಲಿ, ದೂರವಾಣಿ ಮೂಲಕವಾಗಿ ಮಾತನಾಡೋದಾಗಲಿ ನಾನು ಯಾವತ್ತೂ ಕೂಡ ಮಾಡಿಲ್ಲ. ಇದು ವಿನಾಕಾರಣ ನನ್ನ ಮೇಲೆ ನನ್ನ ಹೆಸರನ್ನು ತಂದು ನನಗೆ ಭಾಳಷ್ಟು ರೀತಿಯಲ್ಲಿ ಮಾನಸಿಕವಾಗಿ ನೋವನ್ನು ಉಂಟು ಮಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ನಮ್ಮ ವಕೀಲರ ಜೊತೆ ಚರ್ಚೆಯನ್ನು ಮಾಡಿ ಸೂಕ್ತವಾದ ರೀತಿಯಲ್ಲಿ ಕಾನೂನಿನ ಅಡಿಯಲ್ಲಿ ಕ್ರಮವನ್ನು ಜರುಗಿಸ್ಬೇಕಂತೇಳಿ ಈಗಾಗಲೇ ನಾನು ಅಂದ್ಕೊಂಡಿದ್ದೇನೆ. ಖಂಡಿತ ಅದನ್ನು ಮಾಡ್ತೇನೆ. ನನ್ನ ಹೆಸರನ್ನು ಬಳಸಿರೋದಕ್ಕೆ ನಾನು ಮಾನನಷ್ಟ ಮೊಕದ್ದಮೆಯನ್ನು ಕೂಡ ಹೂಡುವಂಥ ನಿಟ್ಟಿನಲ್ಲಿ ಚಿಂತನೆಯನ್ನು ಮಾಡಿದ್ದೇನೆ ಅಂತಕ್ಕಂಥ ಮಾತನ್ನು ಕೂಡ ಈಗ ತಿಳಿಸ್ತಾ, ಜೊತೆಗೆ ನಾನು ಸಮಸ್ತ ಜನತೆಗೆ ನಿಮ್ಮೆಲ್ಲರಿಗೂ ಕೂಡ ಈ ಮೂಲಕವಾಗಿ ತಿಳಿಸೋದೇನೆಂದರೆ, ಈ ಪ್ರಕರಣಕ್ಕಾಗಲಿ ನನಗಾಗಲಿ ಯಾವತ್ತೂ ಕೂಡ ಯಾವುದೇ ರೀತಿಯಲ್ಲಿ ಸಂಬಂಧ ಇಲ್ಲ ಅಂತಕ್ಕಂಥ ಮಾತನ್ನು ಸ್ಪಷ್ಟವಾಗಿ ನಾನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಮಸ್ಕಾರ. ಕೇಸ್ ಕೊಟ್ಟ ತಕ್ಷಣ ಅವ್ರನ್ನ ದೂರಿದೆ ಹೊರತು ಆರೋಪಿ ಅಲ್ಲ. ಆರೋಪಿ ಅಲ್ಲ ಅಂತ ಹೌದಾ ಅನ್ನೋದು ನಿರ್ಧಾರ ಮಾಡೋದು ತನಿಖಾ ಸಂಸ್ಥೆ ಮತ್ತು ಕೋರ್ಟು. ರೇವಣ್ಣರನ್ನ ಯಾರು ದೂರು ಕೊಟ್ಟಿದ್ದಾನೆ ಅವ್ರ ಮುಂದೆ ನಿಲ್ಲಿಸಿದ್ರು ಇವರೇ ರೇವಣ್ಣ ಅಂತ ಅವನಿಗೆ ಗೊತ್ತಿಲ್ಲ. ಸಂತ್ರಸ್ತೆ ಮಹಿಳೆ ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲೂ ಸಹ ರೇವಣ್ಣ ಹೆಸರನ್ನ ಆಕೆ ಮೆನ್ಷನ್ ಮಾಡಿಲ್ಲ, ರೇವಣ್ಣ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಡಿ.ಕೆ. ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಅವ್ರನ್ನ ಮೆಸ್ಸ ಉದ್ದೇಶಕ್ಕೋಸ್ಕರ ದುರುದ್ದೇಶ ಇಟ್ಕೊಂಡು ರೇವಣ್ಣ ಈ ಮಟ್ಟಗಾರು ಸಹ, ಯಾಕೆಂದರೆ ಮೊದಲೊಂದು ಕೇಸ್ ಕೊಟ್ಟು ಲೈಂಗಿಕ ದೌರ್ಜನ್ಯದ ಒಳನಶ್ಯಪದ ಅದೇನು ಉಡಲಿಲ್ಲ ಅಂತ ಗೊತ್ತಾಯಿತು. ಇದರಿಂದ ಯಾವುದೂ ಪನಿಷ್ಮೆಂಟ್ ಹಾಕಲ್ಲ, ರೇವಣ್ಣರಿಗೆ ಯಾವ ನಿರೀಕ್ಷೆ ಜಾಮೀನು ಮಾಡಿದ ಕೋರ್ಟೇ ಹೇಳ್ತು. ನೆಕ್ಸ್ಟ್ ಟೈಮ್ ಮಾಡಬೇಕು, ರೇವಣ್ಣರ ಜೈಲಿಗೆ ಕಳಿಸ್ಬೇಕು, ರೇವಣ್ಣರ ಮೇಲೆ ತನಿಖೆ ಮಾಡಬೇಕು. ಆ ಕಾರಣಕ್ಕೆ ಮತ್ತೊಂದು ಕೇಸ್ ಕೊಟ್ಟರು. ಇದು ಏನಾದ್ರು ಸುಳ್ಳಾಯ್ತು ಅಂದ್ಕೊಳ್ಳಿ ಮತ್ತೆ ನಾಳೆಗೆ ಇನ್ನೂ ರೆಡಿ ಮಾಡ್ಕೊಂತಾರೆ. ಇದನ್ನು ನಾವು ವಿರೋಧ ಮಾಡ್ತಿದ್ದೇವೆ. ಮಾನನಷ್ಟ ಮಾಡಲಿ, ಫೇಸ್ ಮಾಡ್ತೀವಿ ನಾವು. Brought you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.